ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಪೋಸ್ಟರ್. ನಮ್ಮ ಇವತ್ತಿನ ಮೂವಿ ಮಾರನ್ ಮಾಸ್. ಇದು ರೀಸೆಂಟ್ ಆಗಿ ರಿಲೀಸ್ ಆಗಿದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿಯನ್ನ ಸ್ಟಾರ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಶ್ರೀ ಅನ್ನೊಬ್ಬ ಕಿಲ್ಲರ್ ನ ತೋರಿಸ್ತಾರೆ. ಈತ ಕೊಲೆ ಮಾಡಿದ ಮೇಲೆ ಅವರ ಬಾಯಲ್ಲಿ ಒಂದು ಬಾಳೆಹಣ್ಣಿಟ್ಟು ಹೋಗ್ತಿರ್ತಾನೆ. ಈಗ ನ್ಯೂಸ್ ನಲ್ಲಿ ಶ್ರೀ ಬಗ್ಗೆ ಹೇಳ್ತಾರೆ. ಶ್ರೀ ಒಬ್ಬ ಸೈಕೋ ಕಿಲ್ಲರ್ ಆಗಿರ್ತಾನೆ. ಆತ ಬರೀ ವಯಸ್ಸಾದವರನ್ನ ಟಾರ್ಗೆಟ್ ಮಾಡಿ ಸಾಯಿಸ್ತಿರ್ತಾನೆ. ಇನ್ನೊಂದು ಕಡೆ ಜೆಸ್ಸಿ ಅನ್ನೋ ಹುಡುಗಿ ಫ್ಯಾಮಿಲಿನ ತೋರಿಸ್ತಾರೆ. ಇವಳ ಮನೆಯಲ್ಲಿ ಆಕೆ ತಂದೆ ಮತ್ತು ಒಬ್ಬ ಅಜ್ಜಿ ಇರ್ತಾರೆ. ಜೆಸ್ಸಿ ತಂದೆ ಜೆಸ್ಸಿ ಇನ್ನು ಮನೆಗೆ ಬಂದಿಲ್ಲ ಅಂತ ಟೆನ್ಷನ್ ತಗೋತಿರ್ತಾನೆ. ಆಗ ಜೆಸ್ಸಿ ಅಜ್ಜಿ ಆಕೆ ಬಗ್ಗೆ ಭಯಪಡಬೇಡ, ಆಕೆ ಸೇಫ್ ಆಗಿ ಮನೆಗೆ ಬರ್ತಾಳೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಅಲ್ಲಿ ಜೆಸ್ಸಿ ಬರ್ತಾಳೆ. ಆಗ ಜೆಸ್ಸಿ ಅಜ್ಜಿ ನೀನು ಲೂಕ್ ಜೊತೆ ಜಗಳ ಮಾಡ್ಕೊಂಡಿದ್ದೀಯಾ ಅಂತ ಕೇಳ್ತಾಳೆ. ಆಗ ಜೆಸ್ಸಿ ಅವನ ಹೆಸರು ತೆಗಿಬೇಡ, ನಾನು ಅವನಿಂದ ಬ್ರೇಕಪ್ ಮಾಡ್ಕೋತೀನಿ ಅಂತ ಹೇಳ್ತಾಳೆ. ಈಗ ಮಾರನೇ ದಿನ ರಿಪೋರ್ಟರ್ ಸಿಎಂಗೆ ಬನಾನಾ ಕಿಲ್ಲರ್ ಬಗ್ಗೆ ಕೇಳ್ತಾರೆ. ಆಗ ಸಿಎಂ ನಾವು ಆ ಕಿಲ್ಲರ್ನ ಹಿಡಿಯೋಕೆ ಅಜಯ್ ಅನ್ನೋ ಪೊಲೀಸ್ ಆಫೀಸರ್ನ ನೇಮಿಸಿದ್ದೇವೆ. ಆತ ಇನ್ನು ಕೆಲವೇ ದಿನಗಳಲ್ಲಿ ಕಿಲ್ಲರ್ನ ಹಿಡ್ಕೋತಾನೆ ಅಂತ ಹೇಳ್ತಾರೆ. ಈಗ ಇನ್ಸ್ಪೆಕ್ಟರ್ ಅಜಯ್ನ ತೋರಿಸ್ತಾರೆ. ಅಜಯ್ ಒಬ್ಬ ಸೈಕಿಯಾಟ್ರಿಕ್ ಹತ್ರ ಬಂದಿರ್ತಾನೆ. ಏಕೆಂದ್ರೆ ಅಜಯ್ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತಿದ್ದ ತನ್ನ ನಾಯಿನ ಕಳ್ಕೊಂಡಿರ್ತಾನೆ. ಸೈಕಿಯಾಟ್ರಿಕ್ ಅಜಯ್ಗೆ ನಾಯಿ ಕಳೆದೋಗಿ ತುಂಬಾ ದಿನಗಳಾದವು, ಆ ವಿಚಾರನ ಮರೆತು ಬಿಡು ಅಂತ ಹೇಳ್ತಾನೆ. ಅಜಯ್ ಅಲ್ಲಿಂದ ಹೊರಗೆ ಬಂದಾಗ ರಿಪೋರ್ಟರ್ ಅಜಯ್ಗೆ ಕಿಲ್ಲರ್ನ ಯಾವಾಗ ಹಿಡ್ಕೋತೀರಿ ಅಂತ ಕೇಳ್ತಾರೆ. ಆಗ ಅಜಯ್ ಆದಷ್ಟು ಬೇಗ ಅವನು ಜೈಲಲ್ಲಿರ್ತಾನೆ ಅಂತ ಹೇಳ್ತಾನೆ. ಇದನ್ನೆಲ್ಲ ಕಿಲ್ಲರ್ ಟಿವಿಯಲ್ಲಿ ನೋಡ್ತಿರ್ತಾನೆ. ಇನ್ನೊಂದು ಕಡೆ ಪೊಲೀಸರು ಬಂದು ಲೂಕ್ ನ ಅರೆಸ್ಟ್ ಮಾಡ್ತಾರೆ. ಆದ್ರೆ ಲೂಕ್ ಯಾವುದೇ ಭಯ ಇಲ್ಲದೆ ಪೊಲೀಸರೊಂದಿಗೆ ಹೋಗ್ತಾನೆ. ಈಗ ಸ್ಟೇಷನ್ ಅಲ್ಲಿ ಕೆಲವರು ಲೂಕ್ ನ ಬಿಡಿಸೋಕೆ ಬರ್ತಾರೆ. ಆಗ ಅವರು ರಾಮ್ ಅನ್ನೋ ಪೊಲೀಸ್ ಆಫೀಸರ್ಗೆ ಲೂಕ್ ನ ಯಾಕೆ ಅರೆಸ್ಟ್ ಮಾಡಿದ್ದೀರಿ ಅಂತ ಕೇಳ್ತಾನೆ. ಆಗ ರಾಮ್ ಇವನು ಕೆಲವು ದಿನಗಳ ಹಿಂದೆ ನನಗಿಂತ ದೊಡ್ಡ ಸೈಕೋ ಕಿಲ್ಲರ್ ಇಲ್ಲ ಅಂತ ಫೇಸ್ಬುಕ್ ನಲ್ಲಿ ಪೋಸ್ಟ್ ಹಾಕಿದ್ದ, ಅದಕ್ಕೆ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಾನೆ. ಆಗ ಅವರು ಇವನು ಕಿಲ್ಲರ್ ಅಲ್ಲ, ಇವನಿಂದ ಪೂರ್ತಿ ಊರು ಟೆನ್ಷನ್ ಅಲ್ಲಿದೆ. ಇವನನ್ನು ಇಲ್ಲಿಂದ ಬೇರೆ ದೇಶಕ್ಕೆ ಕಳಿಸೋಕೆ ನಾವೆಲ್ಲ ಸೇರಿ 16 ಲಕ್ಷ ಜಮಾ ಮಾಡಿದ್ದೀವಿ. ದಯವಿಟ್ಟು ಇವನನ್ನ ಬಿಟ್ಟು ಬಿಡಿ, ನಾವು ಇವನನ್ನ ಇಲ್ಲಿಂದ ಕಳಿಸ್ಬಿಡ್ತೀವಿ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿ ರಾಮ್ ಅವನನ್ನ ಬಿಟ್ಬಿಡ್ತಾನೆ. ಈ ಕಡೆ ಅರವಿ ಅನ್ನೋ ಬಸ್ ಕಂಡಕ್ಟರ್ನ ತೋರಿಸ್ತಾರೆ. ಈತ ತನ್ನ ತಂದೆಗೆ ಪಿಂಡ ಇಡ್ತಿರ್ತಾನೆ. ಆಗ ಅಲ್ಲೇ ಇದ್ದ ಇನ್ನೊಬ್ಬ ಹುಡುಗ ಸಹ ತನ್ನ ತಂದೆಗೆ ಪಿಂಡ ಇಡ್ತಿರ್ತಾನೆ. ಅದನ್ನ ನೋಡಿ ಅರವಿ ತಾನು ಸಣ್ಣವನಿದ್ದಾಗ ಹೇಗೆ ತನ್ನ ತಂದೆ ಜೊತೆ ತಿರುಗಾಡ್ತಿದ್ದೆ ಅಂತ ನೆನಪು ಮಾಡ್ಕೊತಾನೆ. ಮತ್ತು ಇವನು ತನ್ನ ತಂದೆಯಿಂದ ದೂರ ಆಗೋ ಮುಂಚೆ ಒಂದೇ ತರಹದ ಟ್ಯಾಟೂನ ಇಬ್ಬರು ಹಾಕ್ಸಿರ್ತಾರೆ. ಈಗ ನಮಗೆ ಜತಿನ್ ಎಂಬ ಬಸ್ ಡ್ರೈವರ್ನ ತೋರಿಸ್ತಾರೆ. ಈತ 30 ಸಲ ರಿಜೆಕ್ಟ್ ಆದ ಮೇಲೆ ಈಗ ಜತಿನ್ಗೆ ಮದುವೆಗೆ ಒಂದು ಹುಡುಗಿ ಸಿಕ್ಕಿರುತ್ತೆ. ಅದಕ್ಕೆ ಜತಿನ್ ಮೈಕಲ್ಲಿ ಅನೌನ್ಸ್ ಮಾಡ್ತಾ ತನ್ನ ಮದುವೆಗೆ ಕಾರಣ ಹಂಚ್ತಾನೆ. ಜತಿನ್ ಮದುವೆ ಡಿಸೆಂಬರ್ 14ಕ್ಕೆ ಇರುತ್ತೆ. ಈ ಕಡೆ ಜೈಲಿಂದ ಬಿಡುಗಡೆ ಆದ ಮೇಲೆ ಲೂಕ್ ಜೆಸ್ಸಿನ ಭೇಟಿಯಾಗೋಕೆ ಬರ್ತಾನೆ. ಇಲ್ಲಿ ಜೆಸ್ಸಿ ಲೂಕ್ಗೆ ಬ್ರೇಕಪ್ ಹೇಳ್ತಾಳೆ. ಯಾಕಂದ್ರೆ ಲೂಕ್ ಹಾಕಿದ ಫೇಸ್ಬುಕ್ ಪೋಸ್ಟ್ ವೈರಲ್ ಆಗಿ ಎಲ್ಲರೂ ಲೂಕ್ನ ಸೀರಿಯಲ್ ಕಿಲ್ಲರ್ ಅನ್ಕೋತಾರೆ. ಅದಕ್ಕೆ ಇದೆಲ್ಲದರಿಂದ ಬೇಸತ್ತ ಜೆಸ್ಸಿ ಲೂಕ್ಗೆ ಬ್ರೇಕಪ್ ಹೇಳ್ತಾಳೆ. ಈಗ ಶ್ರೀನ ತೋರಿಸ್ತಾರೆ. ಆಕ್ಚುಲಿ ಶ್ರೀ ಒಬ್ಬ ಕಿಲ್ಲರ್ ಜೊತೆ ಪಾರ್ಟ್ ಟೈಮ್ ಟೀಚರ್ ಕೆಲಸ ಮಾಡ್ತಿರ್ತಾನೆ. ಈತ ತಾನು ಕೆಲಸ ಮಾಡ್ತಿದ್ದ ಸ್ಕೂಲಲ್ಲಿ ಸಣ್ಣ ಮಕ್ಕಳಿಗೆ ಮರ್ಡರ್ ಸ್ಟೋರಿಗಳನ್ನ ಹೇಳ್ತಿರ್ತಾನೆ. ಇದರಿಂದ ಮಕ್ಕಳು ಭಯದಲ್ಲಿ ಅಳ್ತಾರೆ. ಆಗ ಇನ್ನೊಬ್ಬ ಟೀಚರ್ ಬಂದು ಶ್ರೀಗೆ ಇಂಥ ಸ್ಟೋರಿಗಳನ್ನ ಮಕ್ಕಳಿಗೆ ಹೇಳಬಾರ್ದು ಅಂತ ಹೇಳ್ತಾಳೆ. ಈಗ ರಾತ್ರಿ ಆದಾಗ ಜೆಸ್ಸಿ ಬರ್ತ್ಡೇ ಇರುತ್ತೆ. ಅವರ ಮನೆಯವರು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾರೆ. ಆಗ ಲೂಕ್ ಬರ್ತ್ಡೇಗೆ ವಿಶ್ ಮಾಡಲು ಕಾಲ್ ಮಾಡ್ತಾನೆ. ಆದ್ರೆ ಜೆಸ್ಸಿ ಕಾಲ್ ರಿಸೀವ್ ಮಾಡೋದಿಲ್ಲ. ಈಗ ಅವನು ಗಿಫ್ಟ್ ಮತ್ತು ಬಲೂನ್ ತಗೊಂಡು ಜೆಸ್ಸಿ ಮನೆಗೆ ಬರ್ತಾನೆ. ಆದ್ರೆ ಜೆಸ್ಸಿ ಲೂಕ್ ನ ಭೇಟಿ ಆಗಲ್ಲ. ಇಲ್ಲಿ ಅಜ್ಜಿ ಜೆಸ್ಸಿಗೆ ಬರ್ತ್ಡೇ ಗಿಫ್ಟ್ ಅಲ್ಲಿ ಒಂದು ಪೇಪರ್ ಸ್ಪ್ರೇನ ಕೊಡ್ತಾಳೆ. ಮಾರನೇ ದಿನ ದಿನೇಶ್ ಅನ್ನೋ ವ್ಯಕ್ತಿ ತನ್ನ ತಂದೆನ ವೃದ್ಧಾಶ್ರಮದಲ್ಲಿ ಬಿಡೋಕೆ ಬರ್ತಾನೆ. ಯಾಕಂದ್ರೆ ದಿನೇಶ್ ಮತ್ತು ಅವನ ಹೆಂಡತಿ ಲುಧಿಯಾನಾಗೆ ಶಿಫ್ಟ್ ಆಗ್ತಿರ್ತಾರೆ. ದಿನೇಶ್ ಅಲ್ಲಿಂದ ಹೊರಗೆ ಬಂದಾಗ ವೃದ್ಧಾಶ್ರಮದ ಮ್ಯಾನೇಜರ್ ನಿಮ್ಮ ಪ್ರಾಬ್ಲಮ್ ಏನು, ನಿಮ್ಮಿಬ್ಬರ ನಡುವೆ ಏನೇ ಪ್ರಾಬ್ಲಮ್ ಇದ್ರು ನಾನು ಅದನ್ನ ಮಾತಾಡಿ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ದಿನೇಶ್ ನಮ್ಮ ತಂದೆ ಒಬ್ಬ ಕಾಮಿಷ್ಟ ಅಂತ ಹೇಳ್ತಾನೆ. ಇದನ್ನ ಕೇಳಿ ಮ್ಯಾನೇಜರ್ ಸ್ಟಾಕ್ ಆಗ್ತಾನೆ. ಈಗ ಇನ್ಸ್ಪೆಕ್ಟರ್ ಅಜಯ್ನ ತೋರಿಸ್ತಾರೆ. ಈತ ಕಿಲ್ಲರ್ನ ಹುಡುಕೋದರ ಜೊತೆಗೆ ತನ್ನ ಕಳೆದು ಹೋದ ನಾಯಿ ಪೋಸ್ಟರ್ನ ಎಲ್ಲ ಕಡೆ ಹಚ್ತಿರ್ತಾನೆ. ಈ ಕಡೆ ಕಿಲ್ಲರ್ ತನ್ನ ನೆಕ್ಸ್ಟ್ ಟಾರ್ಗೆಟ್ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ. ಈ ಸಲ ಅವನ ಟಾರ್ಗೆಟ್ ದಿನೇಶ್ ತಂದೆ ಕೇಶವ್ ಆಗಿರ್ತಾನೆ. ಇಲ್ಲಿ ಕೇಶವ್ ವೃದ್ಧಾಶ್ರಮದಲ್ಲಿ ಇರೋಕೆ ಆಗದೆ ಕಾಂಪೌಂಡ್ ಎಗರಿ ಅಲ್ಲಿಂದ ಓಡೋಗ್ತಾನೆ. ಅವನು ಓಡುವಾಗ ಒಂದು ನಾಯಿ ಅವನನ್ನ ಫಾಲೋ ಮಾಡುತ್ತೆ. ಆಗ ಕೇಶವ್ ಅದನ್ನ ಒಂದು ಕಡೆ ಕಟ್ಟಿ ಹಾಕಿ ಅಲ್ಲಿಂದ ಒಂದು ಬಾರ್ಗೆ ಬರ್ತಾನೆ. ಇಲ್ಲಿ ಶ್ರೀ ಕೂಡ ಕುಡಿತಾ ಕೂತಿರ್ತಾನೆ. ಶ್ರೀ ಕೇಶವ್ನ ನೋಡಿ ಶಾಕ್ ಆಗ್ತಾನೆ. ಇಲ್ಲಿ ಕೇಶವ್ ಶ್ರೀ ಜೊತೆ ಮಾತಾಡ್ತಾ ತನ್ನ ಬಗ್ಗೆ ಹೇಳ್ತಾನೆ. ಆಗ ಟಿವಿಯಲ್ಲಿ ಅತ್ತೆ ಮನೆಯಲ್ಲಿ ಸೊಸೆಯರಿಗೆ ಕೊಡುವ ಟಾರ್ಚರ್ ಬಗ್ಗೆ ತೋರಿಸ್ತಿರ್ತಾರೆ. ಆಗ ಕೇಶವ್ ಸೆಟ್ಟಿನಿಂದ ಆ ಟಿವಿಯನ್ನ ಒಡೆದು ಹಾಕ್ತಾನೆ. ಆಗ ಬಾರಲ್ಲಿದ್ದ ವರ್ಕರ್ಸ್ ಕೇಶವ್ಗೆ ಹೊಡಿತಾರೆ. ಆಗ ಶ್ರೀ ಕೇಶವ್ನ ಬಿಡಿಸಿ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಸ್ವಲ್ಪ ಮುಂದೆ ಬಂದಾಗ ಶ್ರೀ ಒಂದು ಅಂಗಡಿಯಲ್ಲಿ ಕೇಶವ್ನ ಕೊಲ್ಲೋಕೆ ಬ್ಲೇಡ್ ಕೇಳ್ತಾನೆ. ಆದ್ರೆ ಅಷ್ಟೊತ್ತಿಗೆ ಕೇಶವ್ ಒಂದು ಬಸ್ ಏರಿ ಅಲ್ಲಿಂದ ಹೋಗ್ಬಿಡ್ತಾನೆ. ಶ್ರೀ ಕೂಡ ಅವನ ಹಿಂದೆ ಓಡಿ ಬಸ್ ನ ಏರ್ತಾನೆ. ಕೇಶವ್ ಬಸ್ ಅಲ್ಲಿ ಸುಮ್ಮನಿರದೆ ಹುಡುಗಿಯರ ಜೊತೆ ಮಿಸ್ಬಿಹೇವ್ ಮಾಡ್ತಾನೆ. ಆಗ ಬಸ್ನಲ್ಲಿದ್ದವರು ಅವನ ಮೇಲೆ ಸಿಟ್ ಮಾಡ್ತಾರೆ. ಆ ಬಸ್ ಅಲ್ಲಿ ಕಂಡಕ್ಟರ್ ಮತ್ತು ಡ್ರೈವರ್ ಜತಿನ್ ಮತ್ತು ಅರುಯಿ ಆಗಿರ್ತಾರೆ. ಈ ಕಡೆ ಸ್ಟೇಷನ್ ಅಲ್ಲಿ ಅಜಯ್ಗೆ ಎಲ್ಲ ಕನೆಕ್ಷನ್ ಕನೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಟಾರ್ಗೆಟ್ ಕೇಶವ್ ಆಗಿರಬಹುದು. ಆದಷ್ಟು ಬೇಗ ಕೇಶವ್ ಲೊಕೇಶನ್ ನ ಟ್ರ್ಯಾಕ್ ಮಾಡಿ ಅಂತ ಹೇಳ್ತಾನೆ. ಈಗ ರಾತ್ರಿ ಆಗುತ್ತೆ. ಕೇಶವ್ ಇನ್ನೂ ಬಸ್ ನಲ್ಲಿ ಇರ್ತಾನೆ. ಆಗ ಜೆಸ್ಸಿ ಕೇಶವ್ ಮುಂದೆ ಕೂತಿರ್ತಾಳೆ. ಆಗ ಕೇಶವ್ ಆಕೆ ಜೊತೆ ಮಿಸ್ಬಿಹೇವ್ ಮಾಡ್ತಾನೆ. ಆಗ ಜೆಸ್ಸಿ ಕೇಶವ್ ಕಣ್ಣಿಗೆ ಪೆಪ್ಪರ್ ಸ್ಪ್ರೇ ಹೊಡಿತಾಳೆ. ಆಗ ಕೇಶವ್ ಅಲ್ಲೇ ಸತ್ತೋಗ್ತಾನೆ. ಇದನ್ನ ನೋಡಿ ಅರವಿ ಕೇಶವ್ನ ಬದುಕಿಸೋಕೆ ಟ್ರೈ ಮಾಡ್ತಾನೆ. ಆದ್ರೆ ಕೇಶವ್ ಅಷ್ಟೊತ್ತಿಗೆ ಸತ್ತೋಗಿರ್ತಾನೆ. ಬಸ್ಸಲ್ಲಿ ಕೇವಲ ಅರವಿ, ಜತಿನ್, ಜೆಸ್ಸಿ ಮತ್ತು ಕಿಲ್ಲರ್ ಶ್ರೀ ಇರ್ತಾನೆ. ಅರವಿ ಕೇಶವ್ ಬಗ್ಗೆ ಜತಿನ್ಗೆ ಹೇಳಿದಾಗ ಆತ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಹೇಳ್ತಾನೆ. ಆದ್ರೆ ಜೆಸ್ಸಿ ತುಂಬಾ ಅಳ್ತಿರ್ತಾಳೆ. ಇದನ್ನ ನೋಡಿ ಅರವಿ ಜೆಸ್ಸಿ ಇದೆಲ್ಲ ಬೇಕಂತ ಮಾಡಿಲ್ಲ, ಇದರಲ್ಲಿ ಕೇಶವ್ ತಪ್ಪಿದೆ, ಜೆಸ್ಸಿಗೆ ನಾವು ಹೆಲ್ಪ್ ಮಾಡೋಣ ಅಂತ ಹೇಳ್ತಾನೆ. ಈ ಕಡೆ ಇನ್ಸ್ಪೆಕ್ಟರ್ ಅಜಯ್ ಕೇಶವ್ ಮನೆಗೆ ಹೋಗಿ ಕೇಶವ್ ಅಲ್ಲಿ ಬಂದಿದ್ದಾನ ಅಂತ ಎನ್ಕ್ವೈರಿ ಮಾಡ್ತಾನೆ. ಈ ಕಡೆ ಬಸ್ಸಲ್ಲಿ ಶ್ರೀ ಅರುವಿಗೆ ನಾನು ಬಾಡಿನ ಮುಚ್ಚಾಕ್ತೀನಿ, ಅದಕ್ಕೆ ನನಗೆ 5 ಲಕ್ಷ ಕೊಡಿ ಅಂತ ಹೇಳ್ತಾನೆ. ಆಗ ಅವರೆಲ್ಲ ಸೇರಿ 6500 ಕೊಡ್ತಾರೆ. ಆದ್ರೂ ಶ್ರೀ ಇಷ್ಟು ಹಣದಲ್ಲಿ ನಾನು ಬಾಡಿನ ತಗೊಂಡು ಹೋಗ್ತೀನಿ ಅಂತ ಹೇಳ್ತಾನೆ.
ಆಗ ಜತಿನ್ಗೆ ಬಸ್ ಓನರ್ ಫೋನ್ ಮಾಡಿ ಬಸ್ಸನ್ನಕ್ಕೆ ಪೊಲಿಟಿಷಿಯನ್ ಮುಂದೆ ಇಟ್ಟಿದ್ದೀರಿ, ಬಸ್ನ ಡಿಪೋದಲ್ಲಿ ಇಡಿ ಅಂತ ಹೇಳ್ತಾನೆ. ಇಲ್ಲಿವರೆಗೆ ಅವರಿಗೆ ಬಸ್ ಪೊಲಿಟಿಷಿಯನ್ ಮುಂದೆ ನಿಂತಿದೆ ಅಂತ ಗೊತ್ತಿರಲ್ಲ. ಇವರು ಬಸ್ನ ತೆಗಿತಾರೆ. ಆಗ ಲೂಕ್ ಬೈಕ್ನಿಂದ ಅವರನ್ನ ಫಾಲೋ ಮಾಡ್ತಾನೆ. ಸ್ವಲ್ಪ ದೂರ ಹೋದಾಗ ಲೂಕ್ ಬಸ್ನ ನಿಲ್ಲಿಸಿ ಬಸ್ ಒಳಗೆ ಏರ್ತಾನೆ. ಅಲ್ಲಿ ಲೂಕ್ ಜೆಸ್ಸಿಗೆ ನೀನಾಗಿ ನನ್ನ ಅವಾಯ್ಡ್ ಮಾಡ್ತಿದ್ದೀಯಾ ಅಂತ ಕೇಳ್ತಾನೆ. ಆಗ ಜೆಸ್ಸಿ ಜೋರಾಗಿ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಇದನ್ನ ನೋಡಿ ಲೂಕ್ಗೆ ಏನು ಅರ್ಥವಾಗಲ್ಲ. ಆಗ ಅವರು ಲೂಕ್ಗೆ ನಡೆದದೆಲ್ಲ ಹೇಳ್ತಾರೆ. ಆಗ ಲೂಕ್ ಶಾಕ್ ಆಗ್ತಾನೆ. ಆದ್ರೂ ಲೂಕ್ ಇಂಥ ಟೈಮಲ್ಲಿ ಜೆಸ್ಸಿ ಜೊತೆ ನಿಲ್ತಾನೆ. ಅಷ್ಟೊತ್ತಿಗೆ ಶ್ರೀ ಕೇಶವ್ ಬಾಡಿನ ತಗೊಂಡು ಹೋಗ್ತಿರ್ತಾನೆ. ಆಗ ಲೂಕ್ಗೆ ಶ್ರೀ ಮೇಲೆ ಡೌಟ್ ಬರುತ್ತೆ. ಇವನು ಶ್ರೀಗೆ ಈ ಬಾಡಿನ ತಗೊಂಡೋಗಿ ಏನ್ ಮಾಡ್ತೀಯಾ ಅಂತ ಕೇಳ್ತಾನೆ. ಈ ಕಡೆ ಪೊಲೀಸರು ರುದ್ರಾಶ್ರಮದ ಸಿಸಿಟಿವಿ ಫುಟೇಜ್ ನೋಡ್ತಾರೆ. ಆಗ ಅವರಿಗೆ ಅದರಲ್ಲಿ ಅಜಯ್ ಕಳೆದು ಹೋದ ಡಾಗ್ ಕಾಣುತ್ತೆ. ಇದನ್ನ ನೋಡಿ ಅಜಯ್ ಖುಷಿ ಆಗ್ತಾನೆ. ಈಗ ಬಸ್ನಲ್ಲಿದ್ದವರು ಕೇಶವ್ ಬಾಡಿನ ಏನು ಮಾಡ್ಬೇಕಂತ ಯೋಚನೆ ಮಾಡ್ತಿರ್ತಾರೆ. ಆಗ ಶ್ರೀ ಕೇಶವ್ ಬಾಯಲ್ಲಿ ಬನಾನ ತುರುಕಿ ಸೀರಿಯಲ್ ಕಿಲ್ಲರ್ ತರ ನೇತಾಕೋಣ, ಆಗ ಎಲ್ಲರೂ ಇದನ್ನ ಸೀರಿಯಲ್ ಕಿಲ್ಲರ್ ಮಾಡಿದ್ದಾನೆ ಅಂತ ಅನ್ಕೋತಾರೆ ಅಂತ ಹೇಳ್ತಾನೆ. ಆಗ ಲೂಕ್ ಬೇಡ ಅಂತ ಹೇಳ್ತಾನೆ. ಈಗ ಇವರು ಕೇಶವ್ ಬಾಡಿನ ಸ್ಮಶಾನದಲ್ಲಿ ಮಣ್ಣು ಮಾಡೋಕೆ ಹೋಗ್ತಾರೆ. ಇವರು ಸ್ಮಶಾನಕ್ಕೆ ಬಂದಾಗ ಅಲ್ಲಿ ಒಂದು ಶೂಟಿಂಗ್ ನಡೀತಿರುತ್ತೆ. ಆಗ ಇವರು ಒಂದು ಕಡೆ ಬಚ್ಚಿಟ್ಕೋತಾರೆ. ಇಲ್ಲಿ ಜೆಸ್ಸಿ ಇನ್ನೂ ಅಳ್ತಿರ್ತಾಳೆ. ಆಗ ಲೂಕ್ ಜೆಸ್ಸಿಗೆ ಇದೆಲ್ಲ ನೀನು ಬೇಕಂತ ಮಾಡಿಲ್ಲ, ಟೆನ್ಷನ್ ತಗೋಬೇಡ, ಏನಾದ್ರೂ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾನೆ. ಇಲ್ಲಿ ಜತಿನ್ಗೆ ಹಸಿವಾಗುತ್ತೆ. ಆಗ ಶ್ರೀ ಜತಿನ್ಗೆ ತಾನು ಕೊಲೆ ಮಾಡಿ ಡೆಡ್ ಬಾಡಿಯಲ್ಲಿ ಇಡೋಕೆ ತಂದಿದ್ದ ಬಾಳೆಹಣ್ಣು ಕೊಡ್ತಾನೆ. ಶೂಟಿಂಗ್ ಮಾಡೋರು ಅಲ್ಲಿಂದ ಹೋದ್ಮೇಲೆ ಇವರು ಕೇಶವ್ನ ಮಣ್ಣು ಮಾಡೋಕೆ ಹೋಗ್ತಾರೆ. ಆಗ ಅರಿವಿಗೆ ಕೇಶವ್ ಎದೆ ಮೇಲೆ ಒಂದು ಟ್ಯಾಟೂ ಕಾಣುತ್ತೆ. ಸೇಮ್ ಟ್ಯಾಟೂ ಅರಿವಿ ಎದೆ ಮೇಲೆ ಕೂಡ ಇರುತ್ತೆ. ಇದನ್ನ ನೋಡಿ ಅರಿವಿ ಅಪ್ಪ ಅಂತ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ಇದನ್ನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಆಗ ಅರಿವಿ ಎಲ್ಲರಿಗೆ ತನ್ನ ಸ್ಟೋರಿನ ಹೇಳ್ತಾನೆ. ಇದನ್ನು ಕೇಳಿ ಜೆಸ್ಸಿಗೆ ಇನ್ನೂ ದುಃಖವಾಗುತ್ತೆ. ಇಲ್ಲಿ ಅರಿವಿ ನಮ್ಮ ಸಂಪ್ರದಾಯದಲ್ಲಿ ಬಾಡಿನ ಸುಡ್ತಾರೆ, ನಾನು ನನ್ನ ತಂದೆ ಬಾಡಿನ ಸುಡಬೇಕು ಅಂತ ಹೇಳ್ತಾನೆ. ಆಗ ಅಲ್ಲಿ ಜತಿನ್ಗೆ ಅವನ ಬಾಸ್ ಕಾಲ್ ಮಾಡಿ ಬಸ್ ಯಾಕೆ ಇನ್ನು ಡಿಪೋಗೆ ಬಂದಿಲ್ಲ ಅಂತ ಕೇಳ್ತಾನೆ. ಆಗ ಜತಿನ್ ಬಸ್ ಚರ್ಚ್ ಮುಂದೆ ಕೆಟ್ಟು ನಿಂತಿದೆ, ರಿಪೇರಿ ಮಾಡ್ತಿದ್ದೀವಿ ಅಂತ ಹೇಳ್ತಾನೆ. ಆದ್ರೆ ಬಾಸ್ಗೆ ಜತಿನ್ ಮೇಲೆ ನಂಬಿಕೆ ಬರಲ್ಲ. ಅದಕ್ಕೆ ಅವನು ತನ್ನ ಕಡೆಯವರಿಗೆ ಚರ್ಚ್ ಮುಂದೆ ಹೋಗಿ ಬಸ್ನ ನೋಡುವಂತೆ ಹೇಳ್ತಾನೆ. ಈಗ ಇವರು ಬಾಡಿನ ಬಸ್ಸಲ್ಲಿ ಹಾಕಿ ಸುಡೋಕೆ ಸ್ಮಶಾನ ಹುಡ್ಕೊಂಡು ಹೋಗ್ತಿರ್ತಾರೆ. ಆಗ ಜತಿನ್ಗೆ ಅವನ ಫಿಯಾನ್ಸೆ ಫೋನ್ ಮಾಡ್ತಾಳೆ. ಆಗ ಜತಿನ್ ನಾನು ಬಿಸಿ ಇದ್ದೀನಿ, ಆಮೇಲೆ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾನೆ. ಈ ಕಡೆ ವೃದ್ಧಾಶ್ರಮದ ಮ್ಯಾನೇಜರ್ ದಿನೇಶ್ಗೆ ಕಾಲ್ ಮಾಡಿ ನಿಮ್ಮ ತಂದೆ ಆಶ್ರಮದಿಂದ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳ್ತಾನೆ. ಈ ಕಡೆ ಬಸ್ಸಲ್ಲಿ ಶ್ರೀ ಎಲ್ಲರಿಗೆ ಈ ಬಾಡಿ ನನಗೆ ತಗೊಂಡು ಹೋಗೋಕೆ ಬಿಡಿ, ಇಲ್ಲಾಂದ್ರೆ ಎಲ್ಲರನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಎಲ್ಲರೂ ನಗ್ತಾರೆ. ಆಗ ಶ್ರೀ ಬ್ಯಾಗಿಂದ ಒಂದು ಸುತ್ತಿಗೆ ತೆಗೆದು ಲೂಕ್ನ ಹೊಡೆಯೋಕೆ ಹೋಗ್ತಾನೆ. ಆಗ ಜತಿನ್ ಬೇಕಾಕಿದ್ದಕ್ಕೆ ಶ್ರೀ ಕೆಳಗೆ ಬೀಳ್ತಾನೆ. ಆಗ ಅಲ್ಲಿ ಒಂದು ಸ್ಕೂಲ್ ಮಕ್ಕಳು ಬರ್ತಾರೆ. ಇವರು ಜತಿನ್ಗೆ ಒಂದು ಪ್ರೋಗ್ರಾಮ್ ಮುಗಿಸಿಕೊಂಡು ಮನೆಗೆ ಬರುವಾಗ ಬಸ್ ಕೆಟ್ಟೋಯ್ತು, ನಮಗೆ ಲಿಫ್ಟ್ ಕೊಡ್ತೀರಾ ಅಂತ ಕೇಳ್ತಾರೆ. ಜತಿನ್ ಸ್ವಲ್ಪ ಯೋಚನೆ ಮಾಡಿ ಸರಿ ಅಂತ ಒಪ್ಕೋತಾನೆ. ಮಕ್ಕಳೆಲ್ಲ ಬಸ್ ಸೇರಿದಾಗ ಅವರು ಶ್ರೀನ ನೋಡಿ ಗುರುತು ಹಿಡಿತಾರೆ. ಏಕೆಂದ್ರೆ ಶ್ರೀ ಅವರ ಸ್ಕೂಲಲ್ಲಿ ಕೆಲಸ ಮಾಡ್ತಿರ್ತಾನೆ. ಆಗ ಶ್ರೀ ಅವರಿಗೆ ಒಂದು ಕತೆ ಹೇಳ್ತಾನೆ. ಶ್ರೀ ಕಥೆಯಲ್ಲಿ ಒಂದು ಊರಲ್ಲಿ ಒಬ್ಬ ರಾಜ ಇದ್ದ. ಒಂದು ದಿನ ಕೆಲವು ಕಳ್ಳರು ರಾಜನ ಮನೆಯಿಂದ ಅವನ ಬಂಗಾರದ ಕಿರೀಟ ಎತ್ಕೊಂಡು ಹೋಗ್ತಿದ್ರು. ಆಗ ರಾಜ ಅವರಿಗೆ ತನ್ನ ಕಿರೀಟ ವಾಪಸ್ ಕೊಡುವಂತೆ ಹೇಳಿದ್ದ. ಆದ್ರೆ ಅವರು ಕೇಳದಿದ್ದಾಗ ರಾಜ ಅವರನ್ನ ಅತಿ ದಾರುಣವಾಗಿ ಕೊಂದಾಕಿದ್ದ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅರುವಿ, ಜತಿನ್, ಜೆಸ್ಸಿ ಮತ್ತು ಲೂಕ್ ಭಯಪಡ್ತಾರೆ. ಇವರು ಸ್ವಲ್ಪ ದೂರ ಹೋದಾಗ ಮಕ್ಕಳೆಲ್ಲ ಕೆಳಗೆ ಇಳಿತಾರೆ. ಆಗ ಜತಿನ್, ನಾವು ಸ್ಟೇಷನ್ಗೆ ಹೋಗಿ ಈ ಕೊಲೆನ ನೀನೇ ಮಾಡಿದ್ದೀಯಾ ಅಂತ ಹೇಳ್ತೀವಿ ಅಂತ ಹೇಳ್ತಾರೆ. ಆಗ ಶ್ರೀ, ಪೊಲೀಸರು ನನ್ನ ಜೊತೆ ನಿಮ್ಮನ್ನು ಸಹ ಅರೆಸ್ಟ್ ಮಾಡ್ತಾರೆ, ಏಕೆಂದ್ರೆ ನಾನು ನೀವು ಬಾಡಿಯನ್ನು ಮುಟ್ಟುವಾಗ ಫೋಟೋ ತಗೊಂಡಿದ್ದೀನಿ ಅಂತ ಫೋಟೋಸ್ನ ತೋರಿಸ್ತಾನೆ. ಆಗ ಅಲ್ಲಿ ಪೊಲೀಸ್ ವ್ಯಾನ್ ಬರುತ್ತೆ. ಆಗ ಶ್ರೀ ಕೆಳಗೆ ಬಚ್ಚಿಟ್ಕೋತಾನೆ. ಪೊಲೀಸರು ಜತಿನ ಎನ್ಕ್ವೈರಿ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾರೆ. ಇದೇ ಟೈಮ್ ನೋಡಿ ಶ್ರೀ ಕೇಶವ್ ಬಾಡಿನ ತಗೊಂಡು ಅಲ್ಲಿಂದ ಹೋಗಿರ್ತಾನೆ. ಇದನ್ನ ನೋಡಿ ಅರಿವಿ ತುಂಬಾ ಅಳ್ತಾನೆ. ಅರಿವಿ ಜೆಸ್ಸಿಗೆ, ನನ್ನ ತಂದೆ ಅಂತ್ಯ ಸಂಸ್ಕಾರ ಮಾಡೋದು ನನ್ನ ಹಣೆಯಲ್ಲಿ ಬರೆದಿಲ್ಲ ಅನಿಸುತ್ತೆ ಅಂತ ಹೇಳ್ತಾನೆ. ಆಗ ಲೂಕ್, ಅವನು ನಿನ್ನ ತಂದೆ ಬಾಡಿ ಜೊತೆ ನನ್ನ ಜಾಕೆಟ್ನ ತಗೊಂಡು ಹೋದ ಅಂತ ಹೇಳ್ತಾನೆ. ಇದನ್ನ ಕೇಳಿ ಜೆಸ್ಸಿ ಲೂಕ್ ಮೇಲೆ ಕೋಪ ಮಾಡ್ತಾಳೆ. ಏಕೆಂದ್ರೆ ಇಂಥ ಟೈಮಲ್ಲೂ ಲೂಕ್ ಜೋಕ್ ಮಾಡ್ತಿರ್ತಾನೆ. ಜೆಸ್ಸಿ ಲೂಕ್ಗೆ, ನೀನು ನನ್ನ ಜೀವನದಲ್ಲಿ ಬಂದಾಗಿನಿಂದ ನನಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು, ನಿನ್ನ ಜೊತೆ ರಿಲೇಷನ್ ನಲ್ಲಿ ಬಂದಾಗಿನಿಂದ ನನಗೆ ನೆಮ್ಮದಿಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಲೂಕ್ ಎಮೋಷನಲ್ ಆಗ್ತಾನೆ. ಇನ್ನೊಂದು ಕಡೆ ಪೊಲೀಸರು ಕೇಶವ್ ಫೋಟೋನ ತೋರಿಸಿ ಇವನನ್ನ ಎಲ್ಲಾದ್ರೂ ನೋಡಿದ್ದೀರಾ ಅಂತ ಎನ್ಕ್ವೈರಿ ಮಾಡ್ತಾರೆ. ಆಗ ಒಬ್ಬ ಹುಡುಗ, ಈ ಅಂಕಲ್ನ ನಾನು ಬಸ್ಸಲ್ಲಿ ನೋಡಿದ್ದೀನಿ ಅಂತ ಹೇಳ್ತಾನೆ. ಆಗ ಪೊಲೀಸರು ಇವರ ಜೊತೆ ಇವನಿದ್ನ ಅಂತ ಲೂಕ್ ಫೋಟೋನ ತೋರಿಸ್ತಾರೆ. ಆಗ ಆ ಹುಡುಗ ಹೌದು ಅಂತ ಹೇಳ್ತಾನೆ. ಆಗ ಪೊಲೀಸರು ಲೂಕೆ ಕೇಶವ್ನ ಕಿಡ್ನಾಪ್ ಮಾಡಿ ಕೊಲಕ್ಕೆ ಹೋಗ್ತಿದ್ದಾನೆ ಅಂತ ಅನ್ಕೋತಾರೆ. ಅಂದರೆ ಅವರು ಲೂಕೆ ಸೈಕೋ ಕಿಲ್ಲರ್ ಅಂತ ಅನ್ಕೊಂಡಿರ್ತಾರೆ. ಈ ಕಡೆ ಲೂಕ್ ತಂದೆ ಲೂಕ್ಗೆ ಕಾಲ್ ಮಾಡಿ ನಿನ್ನ ಫೇವ್ರೇಟ್ ಅಡಿಗೆ ಮಾಡಿದ್ದೀನಿ, ಮನೆಗೆ ಬಾ, ಒಟ್ಟಿಗೆ ಕೂತು ಊಟ ಮಾಡೋಣ ಅಂತ ಹೇಳ್ತಾನೆ. ಇದನ್ನ ಕೇಳಿ ಲೂಕ್ ಶಾಕ್ ಆಗ್ತಾನೆ. ಏಕೆಂದ್ರೆ ಲೂಕ್ ತಂದೆ ಅವನಿಗೆ ಯಾವತ್ತೂ ಪ್ರೀತಿಯಿಂದ ಮಾತಾಡ್ಸಿರಲ್ಲ. ಆಕ್ಚುಲಿ ಲೂಕ್ ತಂದೆ ಪೊಲೀಸರು ಹೇಳಿದ್ದಕ್ಕೆ ಲೂಕ್ಗೆ ಕಾಲ್ ಮಾಡಿರ್ತಾನೆ. ಏಕೆಂದ್ರೆ ಲೂಕ್ ಹೆಸರಿಗೆ ವಾಂಟೆಡ್ ಲಿಸ್ಟ್ ನ ಜಾರಿ ಮಾಡಿರ್ತಾರೆ ಮತ್ತು ಲೂಕ್ನ ಹಿಡಿದುಕೊಟ್ಟವರಿಗೆ 10 ಲಕ್ಷ ಬಹುಮಾನ ಇಟ್ಟಿರ್ತಾರೆ. ಇದು ಲೂಕ್ಗೆ ಗೊತ್ತಾದಾಗ ಅವನು ಎಲ್ಲರಿಗೆ, ನೀವು ಇಲ್ಲಿಂದ ಹೋಗಿ, ಈ ಕೊಲೆನ ನನ್ನ ಮೇಲೆ ಹಾಕೊಂಡು ನಾನು ಸರೆಂಡರ್ ಆಗ್ತೀನಿ, ನೀವು ಯಾರು ಸಿಕ್ಕಿ ಬೀಳಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಜೆಸ್ಸಿ ಎಮೋಷನಲ್ ಆಗ್ತಾಳೆ. ಅವರೆಲ್ಲ ಅಲ್ಲಿಂದ ಹೋದ್ಮೇಲೆ ಒಂದು ನಾಯಿ ಲೂಕ್ ಹತ್ರ ಬರುತ್ತೆ. ಇದು ಇನ್ಸ್ಪೆಕ್ಟರ್ ಅಜಯ್ ಹುಡುಕ್ತಿದ್ದ ನಾಯಿ ಆಗಿರುತ್ತೆ. ಆಗ ಲೂಕ್ ಪೋಸ್ಟರ್ನಲ್ಲಿದ್ದ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ನಾಯಿ ನನ್ನ ಹತ್ರ ಇದೆ, ಬಂದು ತಗೊಂಡೋಗಿ ಅಂತ ಹೇಳ್ತಾನೆ. ಈಗ ಅಜಯ್ ಲೂಕ್ ಇರೋ ಜಾಗಕ್ಕೆ ಹೋಗ್ತಾನೆ. ಇನ್ನೊಂದು ಕಡೆ ಸ್ಮಶಾನದಲ್ಲಿ ಶೂಟ್ ಮಾಡ್ತಿದ್ದವರು ಡ್ರೋನ್ ಯೂಸ್ ಮಾಡಿ ಶೂಟ್ ಮಾಡ್ತಿರ್ತಾರೆ. ಆಗ ಲೂಕ್ ಅವರ ಹತ್ರ ಹೋಗಿ ಶ್ರೀ ಯಾವ ಕಡೆ ಇದ್ದಾನೆ ಅಂತ ಡ್ರೋನ್ ನಿಂದ ನೋಡ್ತಾನೆ. ಆಗ ಅವನಿಗೆ ಶ್ರೀ ಲೊಕೇಶನ್ ಗೊತ್ತಾಗುತ್ತೆ. ಈಗ ಲೂಕ್ ಜೆಸ್ಸಿಗೆ ಫೋನ್ ಮಾಡಿ ಶ್ರೀ ಎಲ್ಲಿದ್ದಾನೆ ಅಂತ ಹೇಳ್ತಾನೆ. ಈಗ ಶೂಟಿಂಗ್ ಮಾಡ್ತಿದ್ದವರಿಗೆ ಲೂಕ್ ಮೇಲೆ ಬಹುಮಾನ ಇದೆ ಅಂತ ಗೊತ್ತಾಗುತ್ತೆ. ಆಗ ಅವರು ಲೂಕ್ನ ತಮ್ಮ ವ್ಯಾನ್ ನಲ್ಲಿ ಹಾಕಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಿರ್ತಾರೆ. ಆಗ ಲೂಕ್ಗೆ ಪರಿಚಯ ಇದ್ದವರು ಅವನನ್ನು ನೋಡಿ ವ್ಯಾನ್ ನ ಫಾಲೋ ಮಾಡ್ತಾರೆ.
ಆಗ ಅಲ್ಲಿ ಅಜಯ್ ಕೂಡ ಬರ್ತಾನೆ. ಈಗ ಇವರು ಹಣದ ಆಸೆಗೋಸ್ಕರ ನಾವು ಲೂಕ್ನ ಹಿಡಿದಿದ್ದೀವಿ ಅಂತ ಜಗಳ ಮಾಡ್ತಿರ್ತಾರೆ. ಆಗ ಲೂಕ್ ಅಜಯ್ ನಾಯಿನ ಹಿಡ್ಕೊಂಡು ನನ್ನ ಇಲ್ಲಿಂದ ಹೋಗಕ್ಕೆ ಬಿಟ್ಟಿಲ್ಲ ಅಂದ್ರೆ ಈ ನಾಯಿನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಅವರು ಲೂಕ್ಗೆ ಅಲ್ಲಿಂದ ಹೋಗಕ್ಕೆ ಬಿಡ್ತಾರೆ. ಲೂಕ್ ಅಲ್ಲಿಂದ ತಪ್ಪಿಸಿಕೊಂಡು ಶ್ರೀ ಇದ್ದ ಜಾಗಕ್ಕೆ ಬರ್ತಾನೆ. ಇಲ್ಲಿ ಶ್ರೀ ಮತ್ತು ಲೂಕ್ ನಡುವೆ ಫೈಟ್ ನಡೆಯುತ್ತೆ. ಆದ್ರೆ ಶ್ರೀ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ. ಶ್ರೀ ಲೂಕ್ಗೆ ಕುತ್ತಿಗೆಗೆ ಅಕ್ಕ ಬಿಗಿದು ನೇಣಾಕ್ತಾನೆ. ಆದ್ರೆ ಅಷ್ಟೊತ್ತಿಗೆ ಅಲ್ಲಿ ಜೆಸ್ಸಿ, ಅರವಿ ಮತ್ತು ಜತಿನ್ ಬರ್ತಾರೆ. ಇಲ್ಲಿ ಜೆಸ್ಸಿ ಶ್ರೀ ಕಣ್ಣಿಗೆ ಪೆಪ್ಪರ್ ಸ್ಪ್ರೇ ಹೊಡಿತಾಳೆ. ಅವರು ಶ್ರೀನ ಕಟ್ಟಾಕ್ತಾರೆ. ಆಮೇಲೆ ಅವರು ಕೇಶವ್ ಅಂತ್ಯ ಸಂಸ್ಕಾರ ಮಾಡ್ಬೇಕಂತ ಕಟ್ಟಿಗೆ ಜಮಾ ಮಾಡಿ ಬಾಡಿನ ಸುಟ್ಟಾಕ್ತಾರೆ. ಆಮೇಲೆ ಅವರು ಪೊಲೀಸ್ನ ಕರಿಬೇಕಂತ ಅಲ್ಲಿಂದ ಹೋಗ್ತಾರೆ. ಅವರು ಅಲ್ಲಿಂದ ಹೋದ್ಮೇಲೆ ಶ್ರೀ ತನ್ನ ಕೈನ ಬಿಡಿಸ್ಕೊಂಡು ಕೇಶವ್ ಬಾಡಿನ ಬೆಂಕಿಯಿಂದ ಹೊರಗೆ ತೆಗಿತಾನೆ. ಏಕೆಂದರೆ ಅವನೊಬ್ಬ ಸೈಕೋ ಆಗಿರ್ತಾನೆ. ಆದ್ರೆ ಅಲ್ಲಿ ಲೂಕ್ ಪೊಲೀಸರನ್ನ ಕರ್ಕೊಂಡು ಬರ್ತಾನೆ. ಈಗ ಶ್ರೀಯೇ ಕೊಲೆಗಾರ ಅಂತ ಗೊತ್ತಾಗಿ ಶ್ರೀನ ಅರೆಸ್ಟ್ ಮಾಡ್ತಾರೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.